ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕಲಾಚಂದನ. ನಮ್ಮ ಸವಾಲ್ ಟಿವಿಗೆ ಸ್ವಾಗತ. ಇಂದು ನಾವು ಮಾತಾಡೋದು ಹೊಸ ವರ್ಷ ಅಥವಾ ಕ್ರೈಸ್ತ ಹೊಸ ವರ್ಷದ ಬಗ್ಗೆ. ಪ್ರತಿ ಜನವರಿ 1ರಂದು ನಾವು ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಎಂದು ಹೇಳುತ್ತೇವೆ. ಆದರೆ ಒಂದು ಪ್ರಶ್ನೆ, ಈ ದಿನ ನಿಜವಾಗಿಯೂ ನಮ್ಮ ಹೊಸ ವರ್ಷನಾ? ಇಂದಿನ ದಿನವನ್ನು ಕ್ರೈಸ್ತ ವರ್ಷಾರಂಭ ಎಂದು ಕರೆಯುತ್ತಾರೆ. ಇದು ಕ್ರೈಸ್ತ ಕ್ಯಾಲೆಂಡರ್ನ ಮೊದಲ ದಿನ. ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಆರಂಭ ಯುಗಾದಿ ದಿನದಂದು ಆಗುತ್ತದೆ. ಕ್ರೈಸ್ತ ವರ್ಷವು ನಮ್ಮ ಹಿಂದೂಗಳಿಗೆ ಸಲ್ಲುತ್ತದೆಯೋ ಅಥವಾ ಕ್ರೈಸ್ತ ವರ್ಷ ಆರಂಭವನ್ನು ನಾವು ಆಚರಿಸುವುದು ಸಮಂಜಸವೋ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡುತ್ತದೆ. ಇದಕ್ಕೆ ಮೊದಲ ಕಾರಣ, ಜನವರಿ 1ರಂದು ಕಾಲ ಬದಲಾವಣೆ ಆಗುವುದಿಲ್ಲ. ಸೂರ್ಯೋದಯ, ಋತುಗಳು, ಚಂದ್ರನ ಚಕ್ರ ಯಾವುದೂ ಕೂಡ ಬದಲಾವಣೆ ಆಗುವುದಿಲ್ಲ. ಬದಲಾಗುವುದಾದರೆ ಅದು ಒಂದೇ, ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತದೆ. ಎರಡನೇ ಕಾರಣ, ಹಿಂದೂ ಧರ್ಮದಲ್ಲಿ ಹೊಸ ವರ್ಷವು ಪ್ರಕೃತಿಯ ಜೊತೆ ಸಂಬಂಧ ಹೊಂದಿದೆ. ಚೈತ್ರ ಮಾಸದ ಶುಕ್ಲ ಪಾಡ್ಯಮಿಯಿಂದ ಹೊಸ ಯುಗ ಆರಂಭವಾಗುತ್ತದೆ. ಅದನ್ನು ನಾವು ಯುಗಾದಿ ಹಬ್ಬ ಎಂದು ಆಚರಿಸುತ್ತೇವೆ. ಅಂದು ವಸಂತ ಋತು ಆರಂಭವಾಗುತ್ತದೆ. ಪ್ರಕೃತಿಯು ಹೊಸ ಜೀವದಿಂದ ತುಂಬುತ್ತದೆ. ಮೂರನೇ ಕಾರಣ, ಹೊಸ ವರ್ಷ ಅಂದರೆ ಕೇವಲ ದಿನ ಬದಲಾವಣೆ ಅಲ್ಲ, ಅದು ಮನದ ಶುದ್ಧತೆ, ಹೊಸ ನಿರ್ಧಾರ, ಧಾರ್ಮಿಕತೆ ಮತ್ತು ಮಾತಿನ ನಿಷ್ಠೆ. ನಮ್ಮ ಶರೀರ, ಮನಸ್ಸು ಮತ್ತು ನಡವಳಿಕೆ ಹೊಸದಾಗಿ ಪುನರ್ಜೀವನಗೊಳ್ಳುವುದು ಅದೇ ನಿಜವಾದ ವರ್ಷ. ಆದರೆ ಇತ್ತೀಚೆಗೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಜನವರಿ 1ರ ರಾತ್ರಿ ಪಾರ್ಟಿ ಮಾಡುವುದು, ಮದ್ಯಪಾನ ಸೇವಿಸುವುದು, ಶಬ್ದಗಳಿಂದ ಗಲಭೆ ಮಾಡುವುದು ಇವೆಲ್ಲವನ್ನು ಹೊಸ ವರ್ಷದ ಆಚರಣೆ ಎಂದು ಭಾವಿಸುತ್ತಿದ್ದೇವೆ. ಆದರೆ ಅದು ನಮ್ಮ ಸಂಸ್ಕೃತಿಯ ಮಾರ್ಗವಲ್ಲ. ನಾವು ಹೊಸ ವರ್ಷವನ್ನು ಆಚರಿಸಬೇಕಾದರೆ ಅದು ಆತ್ಮ ಸಂಸ್ಕಾರ, ದೇವರ ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಆಗಬೇಕು. ಹಾಗಾದರೆ ನಿಜವಾದ ಹೊಸ ವರ್ಷ ನಮ್ಮ ಜೀವನದಲ್ಲಿ ಬೆಳಕನ್ನು ತರಬಹುದು. ಹೀಗಾಗಿ ಸ್ನೇಹಿತರೆ, ಕ್ರೈಸ್ತ ಹೊಸ ವರ್ಷವನ್ನು ಗೌರವದಿಂದ ನೋಡಬಹುದು. ಆದರೆ ನಮ್ಮ ಸಂಸ್ಕೃತಿಯ ಯುಗಾದಿ ಹಬ್ಬವನ್ನೇ ನಿಜವಾದ ಹೊಸ ವರ್ಷ ಎಂದು ಆಚರಿಸೋಣ. ಆದ್ದರಿಂದ ನಾವು ದೇವರ ಆಶೀರ್ವಾದ, ಪ್ರಕೃತಿಯ ಶಕ್ತಿ ಮತ್ತು ಸಂಸ್ಕೃತಿಯ ಗೌರವವನ್ನು ಪಡೆಯಬಹುದು. ಪ್ರಿಯ ವೀಕ್ಷಕರೇ, ಹಾಗಾದರೆ ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರ ಮಾಡೋಣ. ಸತ್ಪಥದಲ್ಲಿ ನಡೆದು ಸತ್ಯ, ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ಮುಂದುವರೆಯೋಣ. ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.